ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿವರೆಗೆಲ್ಲ ನನ್ ಬಗ್ಗೆ ಬೇಜಾರು. ನಾನು ವರ್ಷ ನನ್ ಮಗ, ಕಚ್ಚರ ನನ್ ಮಗ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸುದೀಪ್ ಸರ್ ಈ ಹನ್ನೊಂದನ್ನು ಹೋಸ್ಟ್ ಮಾಡ್ಬೋದಾ, ಇಲ್ಲ ಬೇರೆ ಯಾರು ಹೋಸ್ಟ್ ಮಾಡ್ತಾರೆ? ಅಣ್ಣ ಹೇಳ್ತಾ ಇರ್ತೀರಲ್ಲ, ಮಾಸ್ಟರ್ ಪೀಸ್ ಯಾವ್ದಿದ್ರು ಮಾಸ್ಟರ್ ಪೀಸ್. ಬಾರ ಇಲ್ಲಿ, ಇವ ಯಾರೇ? ಕಾಟನ್ಪೇಟೆ ಹುಡುಗರು ಕಿಲಾಡಿ ಅಂತಾರೆ, ಕತ್ರಗುಪ್ಪೆ ಹುಡುಗರು ಕಿಂಗ್ ಅಂತಾರೆ, ಶಿವಾಜಿನಗರ ಹುಡುಗರು ಭಾಯ್ ಅಂತಾರೆ, ಬಸವೇಶ್ವರ ನಗರ ಹುಡುಗರು ಬಾಸು ಅಂತಾರೆ. ಇವನು ಯಾರ್ಯಾರು ಬರ್ತಾರೋ? ಸುದೀಪ್ ಅಣ್ಣನ ಅವತ್ತಿನ ಮಾಡ್ಕೊಂಡ್ ಬಂದ್ರು ಸೀಸನ್ 1 ಇಂದ ಸೀಸನ್ 10 ಗಂಟನು. ಅದಕ್ಕೆ ಹೇಳ್ತಾ ಇರ್ತೀನಿ, ಇನ್ನೊಬ್ರು ಬಂದ ಸ್ಥಾನದಲ್ಲಿ ನಿಂತ್ಕೊಂಡ್ರೆ ಇವಾಗ ನೋಡಿ ಯಾರೋ ಒಬ್ರು ಹೇಳ್ತಾ ಇರ್ತಾರೆ, ಇಂಥವ್ರನ್ನ ಜೂನಿಯರ್ ಅಂದಾಗ ನೀವು ಒಪ್ಕೊಂತೀರಾ ಅಣ್ಣ? ಇಲ್ಲ ಸರ್, ಇಲ್ಲ. ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಕ್ ನೀವು ಇಷ್ಟಪಡ್ತೀರಾ? ಇಲ್ಲ ಸರ್, ಇಲ್ಲ. ಅದೇ ರೀತಿ ಸುದೀಪ್ ಅಣ್ಣ ಮಾಡಿದ್ರೆ ಅದಕ್ಕೆ ಚಂದ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಸುದೀಪ್ ಅಣ್ಣ ಬಂದಿದ ತಕ್ಷಣ ಎಲ್ಲರೂ ಹೆಂಗ್ ಆಗ್ಬಿಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ದೇವ್ರು ನಿಂತಿದ್ದಾರೆ, ನಾವೆಲ್ಲ ಭಕ್ತಾದಿಗಳು, ಅವ್ರು ಹೆಂಗ್ ಹೇಳ್ತಾರೆ, ಹೆಂಗ್ ವರ ಕೊಡ್ತಾರೆ, ಹಂಗೆ ಕೇಳಬೇಕು ಅನ್ನೋದು. ಆಫ್ಟರ್ ಬಿಗ್ ಬಾಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಗುಡ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಸ್ಪೆಷಲ್ ಅನ್ಸ್ತಿದೆ ಅಣ್ಣ. ಇಂಟರ್ವ್ಯೂ ಅಲ್ಲಿ ಕೂತ್ಕೊಂಡಾಗ ಬರೋ ವಾಲ್ಯೂಮ್ ಬರ್ತಾ ಇಲ್ಲ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಅಂದ್ರೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಅಣ್ಣ, ಯಾವ್ದೇ ಆಗಿದ್ರು ಇದಕ್ಕೆ ಮುಂಚೆ ಒಂದು ಸಾರಿ ಕೇಳ್ತೀನಿ. ಅದು ನನ್ನ ಪ್ರಶ್ನೆನೇ ಅಲ್ಲ, ಅಲ್ಲಿದ್ದಿದ್ ವಾಲ್ಯೂಮ್ ಯಾಕೆ ಬಂದಿಲ್ಲ ಅಂದ್ರೆ ಅಷ್ಟೇ ನನ್ನ ಪ್ರಶ್ನೆ. ಎದುರುಗಡೆ ಇದ್ರೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಅಣ್ಣ. ಕಿವಿ ಗಿರ್ರಂತ ಗಿರ್ಗಿಟ್ಲಿ ತಿರುಗ್ತಾ ಇರ್ಬೇಕಲ್ಲ ಲೇ, ಅದಕ್ಕೆ ಕಣ ಹೇಳೋದು, ದೊಡ್ಡ ಮನ್ಸರು ಹೇಳೋ ಮಾತು ಕೇಳ್ಬೇಕು ಅಂತ. ಶನಿವಾರ ಭಾನುವಾರ ಸುದೀಪ್ ಅಣ್ಣ ಬಾಯಿಂದ ಬರೋ ಬೈಗಳ ಅದ್ಭುತ, ಅತ್ಯದ್ಭುತ, ಪರಮ ಅದ್ಭುತ. ಒಂದು ಅಷ್ಟು ನಗು, ಅವ್ರು ನಿಂತ್ಕೊಳ್ಳೋ ಸ್ಟೈಲ್, ಅವ್ರು ಹಾಕೋ ಬಟ್ಟೆ. ಶನಿವಾರ ಭಾನುವಾರ ಬಂದಾಗ ಈ ತರ ಒಂದು ಇವತ್ತು ಸುದೀಪ್ ಅಣ್ಣಂಗ್ ಅಂತಾನೆ ಒಂದು ಅಷ್ಟು ಕೂಟೆ ಅಂತ ಕಾಯ್ತಾ ಇರ್ತಾರೆ. ಅದು ಚೇಂಜ್ ಆಗ್ಬಿಟ್ರೆ ಬೇಜಾರಾಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.